ನನ್ನ ಹೆಸರು ನಾಗೇಶ್ ಅಂದ್ಬಿಟ್ಟು. ನಂದು ಸ್ವಂತ ಊರು ಬಂದು ಪೀಣ್ಯ, ಬ್ಯಾಂಗ್ಳೂರು. ಆಫೀಸ್ ಕೂಡ, ಹೆಡ್ ಆಫೀಸ್ ಕೂಡ ಅಲ್ಲೇ ಇದೆ. ಈ ಉದ್ಯಮ ಬಂದು ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು ಸುಮಾರು ಒಂದು 22 ವರ್ಷದ ಹಿಂದೆ. ಆಮೇಲೆ ಅವರು ನಂತರ ನಾನು ಶುರು ಮಾಡಿಕೊಂಡೆ. ಇದು ಸಿಂಗರಳ್ಳಿ ಅಂತ ಅಂದ್ಬಿಟ್ಟು, ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಲ ಹೋಬಳಿನಲ್ಲಿ ಬರುತ್ತೆ. ಇದು ನಾನು ಸ್ಟಾರ್ಟ್ ಮಾಡಾದ್ಮೇಲೆ ಎಲ್ಲ ಸ್ವಲ್ಪ ಹೈಜೆನಿಕ್ ಮಾಡಿ ಮಿಷನ್ ಎಲ್ಲ ಹೈಯರ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹೈಡ್ರಾಲಿಕ್ಕು ಮತ್ತು ಡಿಜಿಟಲ್ಲು ಎಲ್ಲ ಮಿಷನ್ಗಳು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಮೇಡಮ್, ಇದು ಸುಮಾರು 95ನೇ ಇಸ್ವಿಲಿ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು. ಇಲ್ಲ, ಬೇರೆ ಬೇರೆ ಥರ ಇದೆ. ಡೊಮ್ಯಾಸ್ಟಿಕ್ ಅಂದರೆ ಸ್ವಲ್ಪ ಲೋ ಕ್ವಾಲಿಟಿ ಬೇಸಿಕ್ ಮಿಷನ್ ಅಂತ ಇದೆ. ಸೊ ಬೇಸಿಕ್ ಮಿಷನಿಂದನೂ ನೀವು ಡೊಮ್ಯಾಸ್ಟಿಕ್ ಪ್ಲೇಟ್ಗಳನ್ನ ತಯಾರಿ ಮಾಡ್ಬೋದು. ಅದು ಎಕ್ಸ್ಪೋರ್ಟ್ ಪ್ಲೇಟ್ ಮಾಡಬೇಕು ಅಂದಾಗ ಸ್ವಲ್ಪ ಹೈಯರ್ ಟೆಕ್ನಾಲಜಿಗೆ ಹೋಗಬೇಕಾಗುತ್ತೆ. ಈ ಸೆಮಿ ಆಟೋಮೆಟಿಕ್ಕು ಮತ್ತು ಫುಲ್ಲಿ ಆಟೋಮೆಟಿಕ್, ಈ ಎರಡೂ ಸಹ ಎಕ್ಸ್ಪೋರ್ಟ್ ಪ್ಲೇಟ್ಗಳಿಗೆ ಸೂಕ್ತವಾಗಿದೆ. ಇಲ್ಲ, ಎಲ್ಲ ಮಿಷನ್ಗೂ ಬೇರೆ ಬೇರೆ ಬೆಲೆ ಇದೆ. ಇದು ಬೇಸಿಕ್ ಮಿಷನ್ನು. ಇದು ಸ್ವಲ್ಪ ಓಲ್ಡ್ ಟೆಕ್ನಾಲಜಿ, ಪೆಡಲ್ ವಾಲ್ವ್ ಇರುತ್ತೆ. ಇದರಲ್ಲಿ ಕ್ವಾಲಿಟಿ ಮತ್ತು ಪ್ರೊಡಕ್ಷನು ಸ್ವಲ್ಪ ಕಡಿಮೆ ಇರುತ್ತೆ. ಇದು ಸೆಮಿ ಆಟೋಮೆಟಿಕ್ಕು. ಇದೊಂಥರ ಜಿನಿಯನ್ ಮಿಷನ್, ಎಲ್ಲ ಎಲೆಕ್ಟ್ರಾನಿಕ್ ಕಂಟ್ರೋಲು. ಇದು ಡೊಮೆಸ್ಟಿಕ್ಕಿಗೂ ಸೂಟ್ ಆಗುತ್ತೆ ಮತ್ತು ಎಕ್ಸ್ಪೋರ್ಟ್ಗೂ ಸೂಟ್ ಆಗುತ್ತೆ. ಪ್ರೊಡಕ್ಷನು ಒಳ್ಳೆ ಪ್ರೊಡಕ್ಷನ್ ಬರುತ್ತೆ. ಜೊತೆಗೆ ಇದು 3 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ. ಏನೇ ಸ್ಪೇರ್ ಹೋದರೂ ಹೊಸದಾಗೆ ಹಾಕ್ಕೊಡ್ತೀವಿ ನಾವು 3 ವರ್ಷವರೆಗೂ. ಮತ್ತು ಇದು ಬಿಟ್ಟರೆ ಫುಲ್ಲಿ ಆಟೋಮೆಟಿಕ್ಕು. ಇದು ಸಂಪೂರ್ಣವಾಗಿ ಎಲ್ಲ ಎಲೆಕ್ಟ್ರಾನಿಕ್ ಕಂಟ್ರೋಲ್ ಇರುತ್ತೆ ಮತ್ತು ಇದು ಸಹ ಒಂದು 3 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಜೊತೆಗೆ ಇದರಲ್ಲಿ ಡಿಜಿಟಲ್ ಇರುತ್ತೆ. ಫುಲ್ಲಿ ಆಟೋಮೆಟಿಕಲ್ಲಿ ಮೇಯ್ನು ಡಿಜಿಟಲ್ ಬರುತ್ತೆ. ಹೀಟಿಂಗು ತುಂಬ ಆಕ್ಯುರೇಟಾಗಿ ಇರುತ್ತೆ. ಇದು ಓನ್ಲಿ ಎಕ್ಸ್ಪೋರ್ಟ್ಗೆ ಮಾತ್ರ ಯೂಸ್ ಆಗುತ್ತೆ. ಸರ್, ಆ ಮಿಷನ್ಗಳಲ್ಲಿ ಬೆಲೆ ಏರುಪೇರಾದಾಗ ಗುಣಮಟ್ಟದ ವ್ಯತ್ಯಾಸ ಏನಾದರೂ ಯಾವ ಥರ ಬರುತ್ತೆ ಸರ್? ಹೌದು, ಆಯಾ ಮಿಷನ್ಗಳಿಗೆ ಅದರ ಟೆಕ್ನಾಲಜಿಗಳಿಗೆ ಸಂಬಂಧಪಟ್ಟಂತೆ ಅದರ ಬೆಲೆ ಏರುಪೇರು ಆಗಿರುತ್ತೆ. ಸೊ ಗುಣಮಟ್ಟತೆಗೆ ತಕ್ಕನಾಗಿ ಬೆಲೆನೂ ಇರುತ್ತೆ. ಯಾವ್ಯಾವ ಮಿಷನ್ಗಳಿಗೆ ಎಷ್ಟು ವರ್ಷ ಗ್ಯಾರಂಟಿ ಮತ್ತು ಸ್ಥಳೀಯವಾಗಿ ಮತ್ತು ದೂರದ ಪ್ರದೇಶಗಳಲ್ಲಿ ಹೇಗೆ ಸರ್ವಿಸ್ ಕೊಡ್ತೀರಾ? ನೋಡಿ, ಈ 2 ಲಕ್ಷ ರೂಪಾಯಿ ಡೊಮ್ಯಾಸ್ಟಿಕ್ ಮಿಷನ್ ಇದೆಯಲ್ಲ, ಇದು ಒಂದಕ್ಕೆ ಮಾತ್ರ 6 ಮಂತ್ ವ್ಯಾರಂಟಿ ಇರುತ್ತೆ. ಯಾಕೆಂದರೆ ಇದು ಸ್ವಲ್ಪ ಲೋ ಕಾಸ್ಟು. ಫುಲ್ಲಿ ಆಟೋಮೆಟಿಕ್ಕು ಮತ್ತು ಸೆಮಿ ಆಟೋಮೆಟಿಕ್ಕು, ಈ ಎರಡೂ ಮಿಷನ್ಗೂ 3 ವರ್ಷ ಸಂಪೂರ್ಣವಾಗಿ ಗ್ಯಾರಂಟಿ ಕೊಡ್ತೀವಿ. ಮತ್ತು 3 ವರ್ಷ ಸಂಪೂರ್ಣವಾಗಿ ನಮ್ಮ ಸರ್ವಿಸ್ ಕೂಡ ಫ್ರೀಯಾಗಿರುತ್ತೆ. ಉಚಿತವಾದ ಸೇವೆ 3 ವರ್ಷದ ಮಟ್ಟಕ್ಕೆ ಇರುತ್ತೆ. ಆ ರೀತಿ ಗ್ಯಾರಂಟಿ ಕೊಡ್ತೀವಿ. ಸರ್ವೀಸು ಎಲ್ಲ ಪ್ರದೇಶದಲ್ಲೂ ಅಂದರೆ ನಮ್ಮ ಆಲ್ಮೋಸ್ಟು ಸುಮಾರಾಗಿ ಎಲ್ಲ ಕಡೆ ನಮ್ಮ ಬ್ರ್ಯಾಂಚ್ಗಳಿದ್ದಾವೆ. ನೀವು ನೋಡ್ತಾ ಇದ್ದೀರಾ, ಎಲ್ಲ ಇಲ್ಲೇ ತಯಾರಾಗ್ತಾ ಇದೆ. 1-2 ದಿವಸದಲ್ಲಿ ನಾವು ಅದಕ್ಕೆ ಏನು ಬೇಕೋ ಸ್ಪೇರು ನಾವು ಕಳಿಸ್ಕೊಟ್ಬಿಡ್ತೀವಿ. ಕಳಿಸ್ಕೊಟ್ಟಾದಮೇಲೆ ಅವರು ಇಮಿಡಿಯೇಟು ನಿಮಗೆ ಸರ್ವಿಸ್ ಕೊಡ್ತಾರೆ. ಎಲ್ಲ ರಾಜ್ಯಗಳಲ್ಲೂ ಇದ್ದಾವೆ ನಂದು. ಸೊ ಹಾಗಾಗಿ ನಮ್ಮದು ಅದಲ್ಲದೆ 3 ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ. 3 ವರ್ಷ ರೀಪ್ಲೇಸ್ಮೆಂಟು ಅಂದರೆ ಅಲ್ಲಿ ರಿಪೇರಿ ಏನು ಬರೋದಿಲ್ಲ. ಯಾವುದು ಹೋಗಿದೆ ಅದನ್ನು ಇಲ್ಲಿಂದ ಕಳಿಸ್ಕೊಡ್ತೀವಿ. ಅವ್ರು ಟಕ್ ಅಂತ ಇಮಿಡಿಯೇಟಾಗಿ ಬದಲಾಯಿಸ್ಬಿಟ್ಟು ಹಳೆದನ್ನು ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೋಡಿ, ಈಗ ಈ ಸಿಲಿಂಡರು, ಈ ಸಿಲಿಂಡರ್ ಏನಾದರೂ ಜನರಲಾಗಿ ಇದೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಬರೋದು. ಇದೇನು ಲೀಕೇಜ್ ಆಯಿತು ಅಂತ ಅಂದರೆ ಈ ಸಿಲಿಂಡರ್ ಟೋಟಲಾಗಿ ಕಳಿಸ್ಕೊಟ್ಟಿರ್ತೀವಿ. 4 ಬೋಲ್ಟ್ ಬಿಚ್ಚಿಬಿಟ್ಟು ಹಾಕ್ಬಿಟ್ಟು ಹಳೆಯದನ್ನ ನಮಗೆ ಕಳಿಸ್ಕೊಡ್ತಾರೆ ನಮ್ಮ ಸ್ಥಳೀಯವಾಗಿ ಯಾವ ಬ್ರ್ಯಾಂಚಲ್ಲಿದ್ದಾರೆ ಅವರು. ಓಕೆ, ಸರ್ವೀಸ್ ವಿಚಾರದಲ್ಲಿ ನಮ್ಮ ಬಗ್ಗೆ ಯಾರು ಏನು ಹೇಳೋ ಹಾಗೆ ಇಲ್ಲ. ಯಾಕೆಂದರೆ ನಮ್ಮದು ತಮಿಳ್ನಾಡು ಹೋಗುತ್ತೆ ಮತ್ತು ಅಸ್ಸಾಂ ಹೋಗುತ್ತೆ, ಅಲ್ಲೆಲ್ಲ ಈಗ ಒಳ್ಳೆ ಸರ್ವೀಸೇ ಕೊಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಇಲ್ಲಿ ಲೋಕಲಲ್ಲಿ ಏನು ನಮಗೇನು ಸಮಸ್ಯೆ ಇಲ್ಲ. ಇದು ಮಂಗಳೂರಲ್ಲಿದ್ದಾರೆ, ಶಿವಮೊಗ್ಗದಲ್ಲಿ ತುಂಬ ಕಡೆ ಇದ್ದಾರೆ ಬ್ರ್ಯಾಂಚ್ಗಳು. ಬೆಳೆ 2 ದಿವಸದೊಳಗಡೆ ನಾವು ಕಳಿಸ್ಕೊಟ್ಬಿಡ್ತೀವಿ. ಅವ್ರ ಇಮಿಡಿಯೇಟ್ ಚೇಂಜ್ ಮಾಡಿ ಕೊಡ್ತಾರೆ. ಸರ್ವಿಸ್ದೇನು ಎಲ್ಲೂ ಸಹ ಸಮಸ್ಯೆ ಆಗೋದಿಲ್ಲ. ಸರ್, ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ 4ರಿಂದ 4.5 ಲಕ್ಷ ಅಂತ ಅಲ್ಲಿ ಹೇಳ್ತಾರೆ. ನೀವು ಇಷ್ಟು ಕಡಿಮೆ ಖರ್ಚಿಗೆ ಇಷ್ಟು ಸರ್ವೀಸು ಮತ್ತು ಉತ್ತಮ ಗುಣಮಟ್ಟ ಹೇಗೆ ಕೊಡ್ತೀರಾ? ನೋಡಿ, ಗೂಗಲಲ್ಲಿ ತುಂಬ ಹಾಕಿರ್ತಾರೆ. ಗೂಗಲಲ್ಲಿ ಇರೋದೆಲ್ಲ ಕರೆಕ್ಟು ಅಂತ ಅಲ್ಲ, ಅದಕ್ಕೂ ಕಡಿಮೆದು ಸಿಗ್ತವೆ. ಆದರೆ ನಾವು ಕಡಿಮೆ ರೇಟಿಗೆ ಕೊಡ್ತಾ ಇರೋದಕ್ಕೆ ರೀಸನ್ನೇ ಬೇರೆ ಇರುತ್ತೆ. ಕ್ವಾಲಿಟಿ ಕಡಿಮೆ ಇದೆ, ಕಡಿಮೆ ರೇಟು, ಕ್ವಾಲಿಟಿ ಕಡಿಮೆ ಇದೆ ಅಂತ ಏನಿಲ್ಲ. ನಾವು ಕಡಿಮೆ ಕೊಡ್ತಾ ಇರೋದಕ್ಕೆ ಅದಕ್ಕೆ ಹೇಳೋದು. ನಾವು ಫಸ್ಟು ಏನು ಅಡ್ವೈಸ್ ಮಾಡ್ತೀವಿ,
ಯಾವುದೇ ಮಿಷನ್ ತೊಗೊಳ್ಳೋವಾಗ ಫಸ್ಟು ತಯಾರು ಮಾಡೋ ಕಂಪ್ನಿಗೆ ಹೋಗಿ ನೋಡಿ ಆಮೇಲೆ ತೊಗೊಳ್ಳೋದು ಒಳ್ಳೆಯದು. ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದಕ್ಕೆ ರೀಸನು, ಅದು ಕ್ವಾಲಿಟಿ ಏನು ಅಂತ ಅಂದ್ಬಿಟ್ಟು ಯಾಕೆ ಕಮ್ಮಿ ಕೊಡ್ತಾವ್ರೆ ಅಂತ ಅಂದ್ಬಿಟ್ಟು. ನಾವು ಎಲ್ಲ ಇಲ್ಲಿ ತಯಾರು ಆಗ್ತಾ ಇದೆಯಾ ಇಲ್ವಾ, ಅಥವಾ ಹೊರಗಡೆಯಿಂದ ತರಿಸಿ ಅವರು ಅಸೆಂಬಲ್ ಮಾಡಿ ಕೊಡ್ತಾ ಇದ್ದಾರಾ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿ ತೊಗೊಳೋದ್ರಿಂದ ಅದು ಕ್ವಾಲಿಟಿ ಇದೆಲ್ಲ ಗೊತ್ತಾಗುತ್ತೆ. ರೇಟು ಬೆಲೆ ಇದೆಲ್ಲ ನೋಡೋದೇ ಹೇಳೋಕ್ಕಾಗಲ್ಲ. ಕ್ವಾಲಿಟಿ ಕಮ್ಮಿ ಇದ್ದಿದ್ದ ತಕ್ಷಣ ಅದು ಇದು ರೇಟ್ ಕಡಿಮೆ ಇದ್ದಿದ್ದ ತಕ್ಷಣ ಕ್ವಾಲಿಟಿ ಕಮ್ಮಿ ಇದೆ ಅಂತ ಹೇಳಂಗಿಲ್ಲ. ಅಲ್ಲಿ ಹೋಗಿ ನೋಡಿ ಅವರೇ ಸ್ವಂತ ಮಾಡ್ತಾ ಇದ್ರೆ ಅದರಿಂದ ರೇಟ್ ಕಡಿಮೆ ಆಗಿರ್ಬೋದು ನಿಮಗೆ. ನಾವು ಬನ್ನಿ ತೋರಿಸ್ತೀವಿ, ಬನ್ನಿ. ರಾ ಮೆಟೀರಿಯಲ್ಲು ಅಲ್ಲಿದೆ. ರಾ ಮೆಟೀರಿಯಲ್ಲು ಈ ಮಿಷನ್ನು ಫಸ್ಟ್ ಇಲ್ಲಿ ಬರುತ್ತೆ, ಕಟಿಂಗ್ ಆಗುತ್ತೆ, ಎಲ್ಲ ಹಿಂಗೆ ಜೋಡಿಸ್ತಾರೆ. ಕಟಿಂಗ್ ಮಾಡಾದ್ಮೇಲೆ ಈ ರೀತಿ ಫ್ರೇಮ್ಗಳ್ನ ತಯಾರಿ ಮಾಡ್ಕೋತಾರೆ. ಓಕೆ, ಬನ್ನಿ. ಇದು ಬೇಸ್ ಪ್ಲೇಟ್, ಇದೆಲ್ಲ ಹೆವಿ ಬೇಸ್ ಪ್ಲೇಟು ನೋಡಿ. ಈ ರೀತಿ ಪ್ಲೇಟ್ಗಳೆಲ್ಲ ಈ ರೀತಿ ಫ್ರೇಮ್ ಮಾಡ್ಕೊಂಡಾದ್ಮೇಲೆ ಈ ಪ್ಲೇಟ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ನೋಡಿ ಈ ರೀತಿ ವೆಲ್ಡಿಂಗ್ ರೆಡಿ ಮಾಡ್ಕೋತಾರೆ. ಓಕೆ, ಇದಾದಮೇಲೆ ಚಾರ್ಸಿ ರೆಡಿ ಆಗುತ್ತೆ. ಇಲ್ಲಿ ಬನ್ನಿ, ಚಾರ್ಸಿ ರೆಡಿ ಆದಮೇಲೆ ಇಲ್ಲಿ ಈ ರೀತಿ ಫಿನಿಶಿಂಗ್ ಮಾಡ್ಕೋತಾರೆ. ಈ ರೀತಿ ಎಲ್ಲ ಪಟ್ಟಿ ಗಿಟ್ಟಿ ಎಲ್ಲ ಹೊಡೆದ್ಬಿಟ್ಟು ಫಿನಿಶಿಂಗ್ ಮಾಡಿ ಇಲ್ಲಿ ಪೇಂಟಿಂಗ್ ಆಗುತ್ತೆ ನೋಡಿ, ಅಲ್ಲೇ ಒಂದಿದೆ. ಓಕೆ, ಸೊ ಆ ರೀತಿ ಫಿನಿಶಿಂಗ್ ಮಾಡಿಕೊಂಡು ಅಲ್ಲಿ ಇದಾವಲ್ಲ ಆ ರೀತಿ ರೆಡಿ ಮಾಡ್ಕೊತಾರೆ ಫ್ರೇಮ್ಗಳನ್ನ. ಓಕೆ, ಅದಾದಮೇಲೆ ಈ ರೀತಿ ಇದು ಹೈಡ್ರಾಲಿಕ್ ಸಿಲಿಂಡರ್ದು ಮ್ಯಾನಿಫೋಲ್ಡು ಈ ರೀತಿ ರೆಡಿ ಮಾಡ್ಕೊಳ್ತಾರೆ. ಓಕೆ, ಬನ್ನಿ ಹಾಗೆ. ಇಲ್ಲಿ ನೋಡಿ ಸಿಲಿಂಡರ್ಸ್ ಎಲ್ಲ ರೆಡಿ ಇದೆ. ಈ ರೀತಿ ಸಿಲಿಂಡರ್ನ ಅಸೆಂಬ್ಲಿ ಮಾಡಿರ್ತಾರೆ. ಓಕೆ, ಸೊ ಸಿಲಿಂಡರ್ ರೆಡಿ ಆದಮೇಲೆ ಎಲ್ಲ ಮಿಷನ್ಗಳಿಗೆ ಫಿಟ್ಟಿಂಗ್ ಮಾಡ್ತಾರೆ. ಸೊ ಮಿಷನ್ ರೆಡಿ ಆಯಿತು. ಓಕೆ ನೋಡಿ, ಆಮೇಲೆ ಇಲ್ಲಿ ಇದು ಅಲ್ಯೂಮಿನಿಯಂ ಕರಗಿಸ್ತಾರೆ. ಇಲ್ಲಿ ಅಲ್ಯೂಮಿನಿಯಂ ಕರಗಿಸ್ಕೊಂಡು ಈ ಥರ ಡೈಗಳನ್ನ ತಯಾರು ಮಾಡ್ಕೋತಾರೆ. ಅದು ಸಹ ಸ್ಯಾಂಡ್ ಕ್ಯಾಸ್ಟ್ ಅಲ್ಲ, ಡೈ ಕ್ಯಾಸ್ಟು. ಸ್ಯಾಂಡ್ ಕ್ಯಾಸ್ಟಲ್ಲಿ ಹೋಲ್ಸು ಬ್ಲೌಸು ಎಲ್ಲ ಬರುತ್ತೆ. ಡೈ ಕ್ಯಾಸ್ಟಲ್ಲಿ ಯಾವುದೇ ರೀತಿ ಬರೋಲ್ಲ, ಟೋಟಲಿ ಸಾಲಿಡಾಗಿ ಬರುತ್ತೆ. ಅದರಲ್ಲೂ ಕೆಲವೊಂದು ಎಕ್ಸ್ಪೋರ್ಟ್ ಡೈಗಳ್ನಂತೂ ಪೂರ್ತಿ ಸಾಲಿಡಲ್ಲೇ ಮಾಡಿಕೊಡ್ತೀವಿ. ಅದಕ್ಕೆ 3 ವರ್ಷ ಗ್ಯಾರಂಟಿ ಕೊಡ್ತೀವಿ ನಾವು. ನೋಡಿ ಅಲ್ಲಿ ಮಾಡ್ತಾ ಇರೋದು ಡೈ ಕ್ಯಾಸ್ಟ್. ಓಕೆ, ಈ ಮಿಷನಿಂದ ಡೈಗಳನ್ನೆಲ್ಲ ಮಿಷಿನಿಂಗ್ ಮಾಡ್ಕೋತಾರೆ. ಆ ಕಡೆ ಈ ಥರ ಡೈಗಳೆಲ್ಲ ತಯಾರಿ ಮಾಡ್ಕೋತಾರೆ. ಇದು ಫಿನಿಶಿಂಗ್ ಆಗಿದೆ. ಡೈಸ್ ಎಲ್ಲ ಮಿಷಿನಿಂಗ್ ಆಗಿರುತ್ತೆ, CNC ಆಗಿರುತ್ತೆ, ಫಿನಿಶಿಂಗ್ ಆಗಿರುತ್ತೆ. ಇಲ್ಲಿ ಡ್ರಿಲ್ಲಿಂಗು ಟ್ಯಾಪಿಂಗು ಎಲ್ಲ ಮಾಡ್ಕೋತಾರೆ. ಓಕೆ, ಕಟ್ ಮಾಡಿ. ಟ್ಯಾಪಿಂಗು ಪ್ರಾಪರಾಗಿ ಟ್ಯಾಪಿಂಗ್ ಮಿಷನಲ್ಲೇ ಆಗುತ್ತೆ. ಥ್ರೆಡ್ಡು ಬೇಗ ಹಾಳಾಗೋದಿಲ್ಲ. ಏನು ಮಿಷನ್ ಇದು? ಇದು ಸ್ಪ್ರಿಂಗ್ ಮೇಕಿಂಗ್ ಮಿಷನ್. ಸ್ಪ್ರಿಂಗ್ಗಳು ತಯಾರಾಗುತ್ತೆ ಇದರಲ್ಲಿ. ಸ್ಪ್ರಿಂಗ್ ಇಲ್ಲೇ ರೆಡಿ ಆಗುತ್ತಾ? ಹೌದೌದು, ಸ್ಪ್ರಿಂಗು ಇಲ್ಲೇ ರೆಡಿ ಆಗುತ್ತೆ. ನಾವು ಹೊರಗಡೆ ತೊಗೊಂಡ್ರೆ ಇದು 70 75 80 ರೂಪಾಯಿ ಬೀಳುತ್ತೆ. ನಮ್ಮಲ್ಲಿ ಇದು ಜಸ್ಟ್ 60 65 ರೂಪಾಯಿಗೆ ಸಿಗುತ್ತೆ. ನಾವು ರೋಲೇ ಹಾಕ್ಬಿಟ್ಟಿರ್ತೀವಿ. ಹೌದು, ಡಿಫ್ರೆನ್ಸ್ ಇದೆ. ಇಲ್ಲಿ ಸ್ಪ್ರಿಂಗ್ ತಯಾರಾಗುತ್ತೆ, ಅಲ್ಲಿ ಪ್ರೋಸೆಸ್ ಆಗುತ್ತೆ. ಇಲ್ಲಿ ಪ್ರೋಸೆಸ್ ಆಗುತ್ತೆ. ಇಲ್ಲಿ ಎಲ್ಲ ನೀಟಾಗಿ ಆ ಎಂಡ್ ಪ್ರೆಸ್ ಆಗುತ್ತೆ. ಇನ್ನೊಂದರಲ್ಲಿ ಫೇಸಿಂಗ್ ಆಗುತ್ತೆ. ಈಗ ಅದು ತೋರಿಸ್ತೀನಿ. ಈಗ ಸ್ಪ್ರಿಂಗ್ದು ಲಾಸ್ಟ್ ಪ್ರೋಸೆಸ್ ಇಲ್ಲಾಗುತ್ತೆ ನೋಡಿ. ಈ ಥರ 20-30 ಸ್ಪ್ರಿಂಗ್ ಒಂದೇ ಸರಿ ಹಾಕ್ಬಿಡ್ತಾನೆ. ಎಲ್ಲ ಲೆವೆಲ್ಲಾಗಿ ಗ್ರೈಂಡಿಂಗ್ ಆಗುತ್ತೆ. ಈ ರೀತಿ ಒಂದೇ ಲೆವೆಲ್ಗೆ ಫೇಸ್ ಆಗಿರುತ್ತೆ ಎಲ್ಲ ಇದು ಈ ಮಿಷನಲ್ಲಿ. ಓಕೆ, ಈ ರೀತಿ ಬ್ಲೇಡೆಲ್ಲ ರೆಡಿ ಮಾಡ್ಕೋತಾರೆ. ಬ್ಲೇಡೆಲ್ಲ ರೆಡಿ ಆದಮೇಲೆ ಡೈಗಳನ್ನ ಅಸೆಂಬ್ಲಿ ಮಾಡಿ ಇಲ್ಲಿ ಎಲ್ಲ ಫಿಟ್ಟಿಂಗ್ ಮಾಡ್ತಾರೆ. ಈ ಕಡೆ ಇದೆಲ್ಲ ಇಂಪೋರ್ಟೆಡ್ ಇಟಾಲಿಯನ್ ಬ್ಲೇಡ್ಸ್. ತುಂಬ ಚೆನ್ನಾಗಿ ಕಟಿಂಗ್ ಬರುತ್ತೆ. ಈ ಸ್ಪ್ರಿಂಗು, ಈ ಇಟಾಲಿಯನ್ ಬ್ಲೇಡ್ಸು, ಇದನ್ನೆಲ್ಲ ಥ್ರೋಟ್ ಇಂಡಿಯಾದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಒಬ್ಬರೇ ಮಾಡ್ತಾ ಇರೋದು. ಎಷ್ಟೋ ಜನ ಮಿಷನ್ ತಯಾರಕರೆಲ್ಲ ಇಲ್ಲಿಂದನೇ ತೊಗೊಂಡೋಗ್ತಾರೆ. ಇಲ್ಲಿ ಈ ಥರ ಅಸೆಂಬ್ಲಿ ಆಗುತ್ತೆ.
ಇದು ಹೀಟ್ ಪ್ರೂಫ್ ಪೇಂಟ್ ಹೊಡಿತಾ ಇದ್ದಾರೆ ಇವರು, ಹೀಟ್ ಆದರೂ ಏನೂ ಆಗಬಾರ್ದು ಅಂತ ಅಂದ್ಬಿಟ್ಟು. ಇಲ್ಲಿ ರೆಡಿ ಆಗಿರೋ ಎಕ್ಸ್ಪೋರ್ಟ್ ಡೈಗಳೆಲ್ಲ ಇಲ್ಲಿ ಇರ್ತವೆ, ಇಲ್ಲಿ ಅಸೆಂಬ್ಲಿ ಆಗುತ್ತೆ. ಅಸೆಂಬ್ಲಿ ಆದಮೇಲೆ ತೊಗೊಂಡೋಗಿ ಮಿಷನ್ಗೆ ಫಿಟ್ ಮಾಡ್ತಾರೆ. ಸೊ ನಮ್ಮ ಕೆಲಸ ಫುಲ್ ಫಿನಿಶ್ ಆಗುತ್ತೆ. ಸೊ ಈಗ ಮಿಷನ್ ಆನ್ ಮಾಡಿ ಪ್ರತಿಯೊಂದು ಡೈಯಿಂದನೂ ಪ್ಲೇಟ್ಗಳನ್ನ ತೆಗೆದು ಕ್ವಾಲಿಟಿ ಪ್ಲೇಟ್ ಬರ್ತಾ ಇದೆ ಅನ್ನೋ ಗ್ಯಾರಂಟಿ ಆದಮೇಲೆ ಇಲ್ಲಿಂದ ಪ್ಯಾಕ್ ಮಾಡಿ ಡೆಲಿವರಿ ಕೊಡ್ತಾರೆ. ಇದು ಇನ್ಬಿಲ್ಟ್ ಮ್ಯಾನಿಫೋಲ್ಡು. ಈ ಥರ ಮಿಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಪೈಪ್ ಎಲ್ಲ ಬರೋದಿಲ್ಲ, ಹಾಗಾಗಿ ಸರ್ವೀಸು ತುಂಬ ಕಡಿಮೆ ಇದರಲ್ಲಿ. ಇನ್ನು ಸರ್ವೀಸ್ ಕೊಡೋದಕ್ಕಂತೂ ನೋಡಿ ತುಂಬ ಸ್ಟಾಕ್ ಇಟ್ಟಿರ್ತೀವಿ. ಯಾವ ಐಟಮ್ ಬೇಕೋ, ಯಾವ ಸ್ಪೇರ್ ಬೇಕು, ಪ್ರತಿಯೊಂದು ದೊಡ್ಡ ಪ್ರಮಾಣದಲ್ಲೇ ಇದೆ ನಮ್ಮಲ್ಲಿ. ಸಿಲಿಂಡರ್ಗಳಾಗಲಿ, ವಾಲ್ಗಳಾಗಲಿ, ಬ್ಲೇಡ್ಸ್ಗಳಾಗಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಟ್ಟಿರ್ತೀವಿ. ಇದು ಎನಿ ಟೈಮ್ ಸ್ಟಾಕ್ ಇಟ್ಟಿರ್ತೀವಿ ನಾವು. ಸೊ ಹೀಗೆ ತಯಾರಿ ಮಾಡ್ತಾ ಇರೋದ್ರಿಂದ ನಮಗೆ ಕಾಸ್ಟ್ ಕಡಿಮೆ ಆಗ್ತಾ ಇದೆ. ಇದು ಕಡಿಮೆ ರೇಟ್ಗೆ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಅಷ್ಟೇ. ಇದೆಲ್ಲ ಇನ್ಬಿಲ್ಟ್ ಮ್ಯಾನಿಫೋಲ್ಡ್ ಇವೆಲ್ಲ ತುಂಬ ಕಾಸ್ಟ್ಲಿನೇ ಬೀಳುತ್ತೆ, ಆದರೆ ನಾವು ಎಲ್ಲ ಸ್ವಂತ ಮಾಡೋದ್ರಿಂದ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ಹೇಳೋದು, ಯಾವುದೇ ಒಂದು ಮಿಷನ್ ತಯಾರು ಮಾಡೋದಕ್ಕೆ ಮುಂಚೆ ಆ ಜಾಗಕ್ಕೆ ಹೋಗಿ ಅವ್ರು ಹೆಂಗೆ ತಯಾರು ಮಾಡ್ತಾ ಇದ್ದಾರೆ, ಯಾವ ಕ್ವಾಲಿಟಿ ಆಗ್ತಾ ಇದ್ದಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ, ಎಲ್ಲಾದರೂ ತೊಗೊಳ್ಳಿ ಅವರು, ಅದೆಲ್ಲ ಅಬ್ಸರ್ವ್ ಮಾಡಿ ತೊಗೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲೂ ಮೋಸ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಎಲ್ಲ ಬಿಡಿ ಭಾಗಗಳು ಎಲ್ಲ ಭಾಗಗಳಲ್ಲಿ ಸಿಗುತ್ತಾ? ಹಾಂ, ಒಂದೊಂದು ತಾಲೂಕು ವೈಸಲ್ಲೂ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ನೋಡಿ, ಸ್ಟಾಕಿಸ್ಟ್ ಇಟ್ಟಿದ್ದೀವಿ. ಯಾರು ಎಲ್ಲಿಂದ ಫೋನ್ ಮಾಡ್ತಾರೆ ಆ ಭಾಗದಲ್ಲಿ ನಾವು ಒಂದೇ ದಿನದಲ್ಲಿ ಸಪ್ಲೈ ಮಾಡೋದಕ್ಕೆ ಏನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇದೆಲ್ಲ ಸರ್ವಿಸ್ಗಾಗಿ ಸ್ಟಾಕ್ ಇಟ್ಟಿರೋದಾ? ಹೌದು ಹೌದು, ನೋಡಿ ಇದೆಲ್ಲ ಸರ್ವಿಸ್ಗೋಸ್ಕರನೇ ಇಟ್ಟಿರೋದು. ಎಲ್ಲ ಸುಮಾರು 100 ಮಿಷನ್ ಮಾಡೋವಷ್ಟು ಸ್ಪೇರ್ಸೇ ನಾವು ರೆಡಿ ಇಟ್ಟಿರ್ತೀವಿ ಯಾವಾಗಲೂ. ನಿಮ್ಮ ಸರ್ವಿಸ್ ಬ್ರಾಂಚ್ ಎಲ್ಲೆಲ್ಲಿದೆ ಮೇಡಮ್? ನಮ್ಮ ಸರ್ವಿಸ್ ಬ್ರಾಂಚ್ಗಳು ಬೆಂಗಳೂರು, ಪೀಣ್ಯ, ಪುತ್ತೂರು, ಶಿವಮೊಗ್ಗ, ಶಿರ್ಸಿ, ಮತ್ತು ಮಂಗಳೂರು, ಮಂಡ್ಯ, ಸುಮಾರು ಕಡೆ ಇದ್ದಾವೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮದು ಒಂದಾದರೂ ಸರ್ವಿಸ್ ಬ್ರಾಂಚ್ ಅಂತ ಇದ್ದೇ ಇರುತ್ತೆ. ಅದು ಯಾವುದೇ ಭಾಗದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಅಸ್ಸಾಮಲ್ಲಾಗಿರ್ಬೋದು, ತಮಿಳ್ನಾಡಲ್ಲಾಗಿರ್ಬೋದು. ಸೊ ಅವತ್ತಿಂದಲೂ ನಮ್ಮ ತಂದೆಯವರು ಏನೇ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ, ಹಾಗೆ ಇವತ್ತು ಸಹ ನಾವು ಇಷ್ಟೇ ಮೇಲ್ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣವೇ ನಮ್ಮ ಸರ್ವೀಸ್ ಎಲ್ಲಿ ಸಿಗುತ್ತೆ ಅವರು ಉಳ್ಕೊಳ್ಳೋದಕ್ಕೆ ಕಾರಣ. ಸೊ ಹಾಗಾಗಿ ನಾವು ಸರ್ವೀಸ್ ಮಾತ್ರ ಅವತ್ತಿಂದ ಇವತ್ತವರೆಗೂ ಹಾಗೆ ಕೊಟ್ಕೊಂಬಂದಿದ್ದೀವಿ, ಹಾಗೆ ಮೇಂಟೈನ್ ಮಾಡ್ತಾನೂ ಇದ್ದೀವಿ. ಸರ್ವೀಸಿಂದ ಮಾತ್ರ ನಮ್ಮ ಕಡೆಯಿಂದ ಯಾವತ್ತೂ ಯಾರಿಗೂ ತೊಂದರೆನೇ ಆಗಿಲ್ಲ. ಸರ್, ಈ ಉದ್ಯಮಕ್ಕೆ ನಿಮ್ಮ ಕಡೆ ಏನಾದರೂ ತರಬೇತಿ ಸಿಗುತ್ತಾ? ಹೌದು, ಸಿಗುತ್ತೆ. ಸೊ ನಮ್ಮ ಹತ್ರ ಮಿಷನ್ ತೊಗೊಂಡಾದ್ಮೇಲೆ ನಾವು ಸರ್ವಿಸ್ಗೆ ಅಂತ ಹೋಗ್ತೀವಿ, ಅವ್ರಿಗೆ ಅಸೆಂಬಲ್ ಮಾಡಿಕೊಟ್ಟು ಬರೋದಕ್ಕೆ, ಚಾಲೂ ಮಾಡಿಕೊಟ್ಟು ಬರೋಕ್ಕೆ ಹೋಗ್ತೀವಲ್ಲ, ಆವಾಗ ಸ್ವಲ್ಪ ಮಟ್ಟಿಗೆ ತರಬೇತಿನೂ ಕೊಟ್ಟು ಬರ್ತೀವಿ. ಸರ್, ರಾ ಮೆಟೀರಿಯಲ್ ಸಿಗೋದು ಕಷ್ಟ ಅಂತಾರೆ, ನಿಜನಾ? ಹಾಗೇನಿಲ್ಲ, ರಾ ಮೆಟೀರಿಯಲ್ ಎಲ್ಲ ಕಾಲದಲ್ಲೂ ಸಿಗುತ್ತೆ. ಆದರೆ ಈ ಮಳೆ ಬಿದ್ದಾಗ ಸ್ವಲ್ಪ ಎಲೆಗಳು ಹಾಳಾಗುತ್ತೆ, ಕಲರ್ ಬದಲಾಗುತ್ತೆ. ಅದು ಎಕ್ಸ್ಪೋರ್ಟ್ಗೆ ಉಪಯೋಗಕ್ಕೆ ಅಷ್ಟು ಪ್ರಮಾಣದಲ್ಲಿ ಬರೋಲ್ಲ. ನೀವು ಜನವರಿಯಿಂದ ಮೇ, ಜೂನ್ 6 ತಿಂಗಳಂತೂ ಸಿಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಸ್ಟಾಕ್ ಇಡಬೇಕು, ಆಮೇಲೆ ಸ್ಟಾಕ್ ಇಟ್ಟಿರೋರ ಹತ್ರ ತೊಗೋಬೇಕಾಗುತ್ತೆ. ಎಲೆ ಅಂತೂ ಎಲ್ಲ ಟೈಮಲ್ಲೂ ಸಿಗುತ್ತೆ, ಎಲ್ಲ ಕಾಲದಲ್ಲೂ ಸಿಗುತ್ತೆ. ಸರ್, ಕೆಲವು ಭಾಗಗಳಲ್ಲಿ ರಾ ಮೆಟೀರಿಯಲ್ ತರಿಸ್ಕೊಳ್ಬೇಕು, ಕಷ್ಟ ಆಗುತ್ತೆ ಅಂತಾರೆ, ಅಂಥವ್ರಿಗೆ ವರ್ಕೌಟ್ ಆಗುತ್ತಾ? ಖಂಡಿತ ಆಗುತ್ತೆ. ಈಗ ತಮಿಳ್ನಾಡಿಂದ ಬಂದು ಗುಬ್ಬಿ, ತುಮಕೂರು, ಹೊಳಲ್ಕೆರೆ, ಶಿವಮೊಗ್ಗ ಇಲ್ಲಿಂದ ಎಲ್ಲ ತೊಗೊಂಡೋಗಿ ಮಾಡ್ತಾವ್ರಲ್ಲ, 300, 400, 500 ಕಿಲೋಮೀಟ್ರಿಂದ ತೊಗೊಂಡೋಗಿ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ವರ್ಕೌಟ್ ಆಗ್ತಾ ಇದೆ. ರಾ ಮೆಟೀರಿಯಲ್ ಯಾವ ಯಾವ ಭಾಗದಲ್ಲಿ ಸಿಗುತ್ತೆ, ಅದನ್ನು ಹೇಗೆ ಸಂಸ್ಕರಣೆ ಮಾಡಬೇಕು? ಅಸ್ಸಾಂ ಭಾಗದಲ್ಲೂ ಸ್ವಲ್ಪ ರಾ ಮೆಟೀರಿಯಲ್ಲು ಹೆಚ್ಚಾಗಿ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಮಂಗಳೂರು, ಗುಬ್ಬಿ, ಶಿವಮೊಗ್ಗ, ಭದ್ರಾವತಿ, ಶಿರ್ಸಿ, ಸುಮಾರು ಭಾಗದಲ್ಲಿ ರಾ ಮೆಟೀರಿಯಲ್ ಸಿಗುತ್ತೆ. ಅಡಿಕೆ ಬೆಲೆ ನಮ್ಮ ಕರ್ನಾಟಕದಲ್ಲಿ ತುಂಬ ಹೆಚ್ಚಾಗಿದೆ. ಇನ್ನು ಸಂಸ್ಕರಣೆ ವಿಚಾರ ಬಂದರೆ, ಸ್ವಲ್ಪ ಒಣಗಿಸ್ಬಿಟ್ಟು ನೀವು ಇದು ನಿಮಗೆ ಅವಕಾಶಗಳಿದ್ದರೆ ಶೆಡ್ ಒಳಗಡೆ ಇಡ್ಬೋದು, ಇಲ್ಲ ಅಂದರೆ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಇಡ್ಬೋದು, ಏನು ತೊಂದರೆ ಇಲ್ಲ. ಸರ್,
ಮೆಟೀರಿಯಲ್ ರೆಡಿ ಆದಮೇಲೆ ಹೇಗೆ ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ ಮಾಹಿತಿ ಕೊಡಿ. ನೋಡಿ, ಮೆಟೀರಿಯಲ್ ಮಾರ್ಕೆಟಿಂಗ್ ಎಲ್ಲ ತುಂಬ ಚೆನ್ನಾಗೇ ಇದೆ, ಡಿಮ್ಯಾಂಡು ಜಾಸ್ತಿ ಇದೆ, ಒಳ್ಳೆ ಡಿಮ್ಯಾಂಡ್ ಇದೆ. ಈ ಪ್ಲೇಟ್ಗೆ ಮಾತ್ರ ಎಲ್ಲ ಕಡೆ ಒಳ್ಳೆ ಡಿಮ್ಯಾಂಡ್ ಇದೆ. ನೀವು ಸ್ಥಳೀಯವಾಗಿ ಅಂದರೆ ಡೊಮೆಸ್ಟಿಕ್ ಏನು ಮಾಡ್ತೀರಾ ಅದನ್ನು ಸ್ಥಳೀಯವಾಗಿ ಬೇಕಾದರೂ ಸೇಲ್ ಮಾಡ್ಕೊಬೋದು, ಅಥವಾ ಅದಕ್ಕೆ ಅಂತ ಕೆಲವು ಬೈಯರ್ಸ್ ಇರ್ತಾರೆ, ಅವ್ರನ್ನ ನಾವು ಹುಡುಕಿ ಕೊಡ್ತೀವಿ. ಮಾರ್ಕೆಟಿಂಗು, ಎಕ್ಸ್ಪೋರ್ಟ್ ಮಾರ್ಕೆಟಿಂಗ್ ಅಂತೂ ಏನೂ ಕಷ್ಟ ಇಲ್ಲ, ಅದಕ್ಕೆ ಸಂಪೂರ್ಣವಾಗಿ ನಾವು ಸಹಾಯ ಮಾಡ್ತೀವಿ. ನಿಮಗೆ ಅದು ಅಗ್ರಿಮೆಂಟ್ ಮಾಡಿಕೊಡೋ ಅಂಥವ್ರನ್ನೇ ಲಿಂಕ್ ಮಾಡಿ ಕೊಡ್ತೀವಿ. ಮಾರ್ಕೆಟಿಂಗ್ ಅಂತೂ ಏನೂ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ಕೊಡ್ತಾ ಇದೆ. ಸರ್, ಈಗ ನಿಮ್ಮಲ್ಲಿ ಅಡಿಕೆ ಪ್ಲೇಟ್ ಮಿಷನ್ ಮಾತ್ರ ಸಿಗುತ್ತಾ ಅಥವಾ ಪೇಪರ್ ಪ್ಲೇಟ್ ಮಿಷನ್ ಕೂಡ ಸಿಗುತ್ತಾ? ಎರಡು ಸಿಗುತ್ತೆ ಮೇಡಮ್. ಸರ್, ಹಾಗಾದರೆ ಪೇಪರ್ ಪ್ಲೇಟ್ ಮಿಷನ್ಗಳ ಬೆಲೆ ಎಷ್ಟು? ಇಂಡಿಪೆಂಡೆಂಟ್ ಆಗಿ ಬರೀ ಪರ್ಟಿಕ್ಯುಲರ್ ಆಗಿ ಪೇಪರ್ ಪ್ಲೇಟ್ ಮಾಡೋದಕ್ಕೆ ಅಂತ ಮಿಷನ್ ತೊಗೊಂಡ್ರೆ ನೋಡಿ, 2 ಬೇಸಿಕ್ ಮಿಷನ್ ಇದೆ, 1,35,000 ಆಗುತ್ತೆ, 2 ಡೈ ಬರುತ್ತೆ. ಮತ್ತು ಸೆಮಿ ಆಟೋಮೆಟಿಕ್ ಅಂತ ಇದೆ, ಆ ಮಿಷನ್ ತೊಗೊಂಡ್ರೆ 5 ಕಟಿಂಗ್ ಬ್ಲೇಡ್ ಬರುತ್ತೆ, 1 ಕಟಿಂಗ್ ಸಿಲಿಂಡರ್ ಬರುತ್ತೆ, 5 ಡೈಗಳು ಬರುತ್ತೆ, 5 ವೆರೈಟೀಸ್ ಡೈಗಳು ಬರುತ್ತೆ ಅದರಲ್ಲಿ, ಯಾವುದೋ ಸೆಮಿ ಆಟೋಮೆಟಿಕ್ಕಲ್ಲಿ. ಸೊ ಇನ್ನೊಂದಿದೆ 3 ಡೈದು, ಅದರಲ್ಲಿ 1 ಕಟಿಂಗ್ ಡೈ, ಕಟಿಂಗ್ ಆಗೋದಕ್ಕೆ ಹೆವಿ ಸಿಲಿಂಡರ್ ಯೂಸ್ ಮಾಡಿರ್ತೀವಿ. ಇನ್ನು 2 ಪ್ಲೇಟ್ ಮೇಕಿಂಗ್ ಡೈಗಳು, ಕಟ್ಟಿಂಗ್ ಮಾಡೋ ಸಿಲಿಂಡ್ರಲ್ಲೂ ನೀವು ಡೈ ಹಾಕ್ಕೊಂಡು 3 ಡೈಯಲ್ಲೂ ಕೆಲಸ ಮಾಡ್ಬೋದು. 2,30,000 ಆಗುತ್ತೆ. ಅದರಲ್ಲೂ ಸಹ 5 ಕಟಿಂಗ್ ಬ್ಲೇಡ್ಗಳು ಮತ್ತು 5 ಡೈಗಳು ಇಷ್ಟು ಜೊತೆಯಲ್ಲಿ ಬರುತ್ತೆ. ಅದು 2,30,000 ಆಗುತ್ತೆ. ಡೈ ಎಲ್ಲ ಸೇರಿ, ಕಟಿಂಗ್ ಬ್ಲೇಡ್ ಎಲ್ಲ ಸೇರಿ 2,30,000 ಆಗುತ್ತೆ. ಸರ್, ಈಗ ಮಿಷನ್ ತಗೊಂಡು ಎಕ್ಸ್ಟ್ರಾ ಡೈ ಬೇಕು ಅಂದರೆ ಸಿಗುತ್ತಾ? ಹಾಗಾದರೆ ಅದರ ಬೆಲೆ ಎಷ್ಟು? ಎಕ್ಸ್ಟ್ರಾ ಡೈಗಳು ಸಿಗುತ್ತೆ. ನಿಮಗೆ ಪೇಪರ್ ಡೈ ಬೇಕು ಅಂದರೆ 750 ರೂಪಾಯಿ ಪರ್ ಇಂಚ್ಗೆ ಆಗುತ್ತೆ. ಅರೇಕಾ ಪ್ಲೇಟ್ ಮೇಕಿಂಗ್ ಡೈ ಏನಾದರೂ ಬೇಕು ಅಂದರೆ ಡೊಮ್ಯಾಸ್ಟಿಕ್ ಡೈಗಾದರೆ 1,200 ರೂಪಾಯಿ ಪರ್ ಇಂಚ್ಗೆ ಸಿಗುತ್ತೆ. 1 ಇಂಚ್ಗೆ 1,200 ರೂಪಾಯಿ ಆಗುತ್ತೆ. 12 ಇಂಚ್ ತೊಗೊಂಡ್ರೆ 12 × 1,200 ಆ ಥರ ಅದ್ರ ಬೆಲೆ ನಿಗದಿ ಮಾಡಬೇಕಾಗುತ್ತೆ. ಅರೇಕಾ ಪ್ಲೇಟಲ್ಲಿ ಎಕ್ಸ್ಪೋರ್ಟ್ ಡೈಗಳು ಅಂತ ಬರುತ್ತಲ್ಲ, ಅದು 2,000 ರೂಪಾಯಿಗೆ ಸಿಗುತ್ತೆ 1 ಇಂಚ್ಗೆ. ಈಗ 10 ಇಂಚ್ ಸ್ಕ್ವೇರ್ ಪ್ಲೇಟು ಅಂತ ಅಂದರೆ 20,000 ಆಗುತ್ತೆ. ಮತ್ತು ಅದರಲ್ಲಿ ಸ್ವಲ್ಪ ಲೋ ಕ್ವಾಲಿಟಿದು ಇದೆ, 1,850, ಅದು ಆ ಗುಣಮಟ್ಟ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ 2,000 ರೂಪಾಯಿದು ಚೆನ್ನಾಗಿರುತ್ತೆ ನಿಮಗೆ 1 ಇಂಚ್ಗೆ. ಈ ಉದ್ಯಮಕ್ಕೆ ಏನಾದರೂ ಲೋನ್ ಸಿಗುತ್ತಾ? ಸಿಗುತ್ತೆ. PMEGP ಅಂತ ಸೆಂಟ್ರಲ್ ಗೌರ್ಮೆಂಟು ಸ್ಕೀಮ್ ಇದು. ಇನ್ನೊಂದು ಸ್ಟೇಟ್ ಗೌರ್ಮೆಂಟು ಮುದ್ರಾ ಯೋಜನೆ ಅಂತ ಅಂದ್ಬಿಟ್ಟು, ಇದು 2 ಲೋನಲ್ಲಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಇದು ಬಿಟ್ಟರೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಸಿಗುತ್ತೆ, ಏನು ಸಮಸ್ಯೆ ಇಲ್ಲ. ಸರ್, ಈ ಉದ್ಯಮಕ್ಕೆ ಏನಾದರೂ ನೀವು ಲೋನ್ ಮಾಡಿಸ್ಕೊಡ್ತೀರಾ? ಇಲ್ಲ, ನಾವು ಲೋನ್ ಮಾಡಿಸ್ಕೊಡೋದಿಲ್ಲ. ಬಟ್ ಲೋನ್ ಮಾಡಿಸ್ಕೊಳ್ಳೋದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿ ಕೊಡ್ತೀವಿ. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು, ಕೊಟೇಶನ್ ಬೇಕಾಗುತ್ತೆ, ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ, KYC ಸರ್ಟಿಫಿಕೇಟ್ ಬೇಕಾಗುತ್ತೆ, ಬೇರೆ ಏನು ದಾಖಲೆ ಬೇಕೋ ಅದೆಲ್ಲ ಉಚಿತವಾಗಿ ಒದಗಿಸ್ಕೊಡ್ತೀವಿ ನಾವೇ. ಮತ್ತು ಹೇಗೆ ಲೋನ್ ತೊಗೋಬೇಕು ಅನ್ನೋದು ಮಾಹಿತಿ ಕೊಡ್ತೀವಿ. ಈ ಉದ್ಯಮನ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಮಾಡ್ಬೋದಾ ಅಥವಾ ನಗರ ಪ್ರದೇಶಗಳಲ್ಲೂ ಮಾಡ್ಬೋದಾ? ಈಗೇನು ಎಲ್ಲ ಕಡೆ ಮಾಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಡೊಮೆಸ್ಟಿಕ್ ಜಾಸ್ತಿ ಮಾಡ್ತಾರೆ, ಅವ್ರಿಗೆ ಮಾರ್ಕೆಟಿಂಗ್ ಐಡಿಯಾ ಇರೋದಿಲ್ಲ. ಬಟ್ ನಾವು ಈಗ ಅವ್ರಿಗೆಲ್ಲ ಸ್ವಲ್ಪ ಶಿಕ್ಷಣ ಕೊಟ್ಟು, ಅವ್ರಿಗೆಲ್ಲ ಮಾರ್ಕೆಟಿಂಗ್ ಬಗ್ಗೆ ಹೇಳಿಕೊಟ್ಟು, ಗ್ರಾಮೀಣ ಪ್ರದೇಶದಲ್ಲೂ ಎಕ್ಸ್ಪೋರ್ಟ್ ಪ್ಲೇಟ್ಸ್ಗಳನ್ನೆಲ್ಲ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬುದ್ಧಿವಂತರು ಇರ್ತಾರೆ, ಸ್ವಲ್ಪ ಎಜುಕೇಟೆಡ್ಸ್ ಇರ್ತಾರೆ, ಹಾಗಾಗಿ ಮಾರ್ಕೆಟಿಂಗ್ ಅವ್ರಿಗೆ ಗೊತ್ತಿರುತ್ತೆ, ಹಾಗಾಗಿ ಅವ್ರು ಸ್ವಲ್ಪ ಜಾಸ್ತಿ ಎಕ್ಸ್ಪೋರ್ಟ್ಗೆ ಒತ್ತು ಕೊಡ್ತಾರೆ. ಬಟ್ ನಗರ ಪ್ರದೇಶದಲ್ಲೂ ಡೊಮೆಸ್ಟಿಕ್ ಮಾಡ್ತಾರೆ, ಯಾಕೆಂದರೆ ಮಾರ್ಕೆಟ್ ಹತ್ತಿರದಲ್ಲಿರೋದ್ರಿಂದ ಒಳ್ಳೆ ರೇಟ್ ಸಿಗುತ್ತೆ. ಹಾಗಾಗಿ ಎಲ್ಲ ಕಡೆಯೂ ಮಾಡ್ತಾರೆ.